ನೀವೆಲ್ಲ ಗೋಪಿಕಾ ಸ್ತ್ರೀಯರಿದ್ದಂಗೆ ನಮ್ಮ ಅಂಕಲ್ ಗೋಪಾಲ್ ಕೃಷ್ಣ. ಹಾ ಎಲ್ಲ ಬನ್ನಿ ನಿಂತ್ಕೊಳ್ಳಿ. ಮಧುರ ಅವ್ರೆ ನೀವು ನಿಂತ್ಕೊಳ್ಳಿಪ್ಪ. ಬನ್ನಿ ಅಂಕಲ್ ಬನ್ನಿ ನಿಂತ್ಕೊಳ್ಳಿ. ನೀವು ಗೋಪಾಲ್ ಕೃಷ್ಣ ಅಂಕಲ್. ಅಂಕಲ್ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ತರನೇ ಕಾಣ್ತೀರಾ ಅಂಕಲ್. ಸೂಪರ್ ಅಂಕಲ್. ಸೂಪರ್ ಅಂಕಲ್ ಸೂಪರ್ ಅಂಕಲ್. ಅತ್ತಿಗೆ ನೀವ್ಯಾಕೆ ಡಲ್ ಆಗಿದ್ದೀರಾ? ಇವಳ ನಮ್ಮ ಅಳಿಯಂದ್ರು ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ಡಲ್ ಆಗಿದ್ದಾಳೆ. ಅವ್ಳ ಕೈಗೆ ಭಾವನೆ ಬಂದ್ ಮೆಹಂದಿ ಹಾಕ್ಬೇಕು ಅಂತ ಜಾಗ ಬಿಟ್ಕೊಂಡಿದ್ದಾಳೆ, ಇನ್ನೂ ಬಂದಿಲ್ವಲ್ಲ ಅದಕ್ಕೆ ಬೇಜಾರಾಗಿದೆ. ಅದ ವಿಷಯ, ಕರ್ಸಿದ್ರಾಯ್ತು ಬಿಡಿ. ಅವ್ರಾಗ ಅವರೇ ಬರ್ತಾರೆ ಅಂತ ಸುಮ್ಮನಾದೆ. ಅವ್ರು ಬ್ಯುಸಿ ಇರ್ತಾರೆ ಅಂತ ಫೋನ್ ಮಾಡಕ್ ಹೋಗ್ಲಿಲ್ಲ. ಅಷ್ಟೇ ತಾನೆ, ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಾಯ್ತಪ್ಪ. ಹೋಗ್ರಿ ಮಧುರ, ನಿಮ್ ಬಾವಮ್ಮನ್ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ನಾನ್ ಫೋನ್ ಮಾಡಿದ್ರೆ ಕಾರಣಗಳು ಹೇಳ್ತಾರಪ್ಪ. ಅದೇ ಅತ್ತಿಗೆ ತಂಗಿ ಫೋನ್ ಮಾಡಿದ್ರೆ ಬಂದೇ ಬರ್ತಾರೆ. ಹೊಸ ಸಂಬಂಧ, ತುಂಬಾ ಆಬ್ಲಿಗೇಷನ್ಸ್ ಇರುತ್ತೆ, ಬರ್ಲೇಬೇಕು. ಹೋಗ್ರಿ ಫೋನ್ ಮಾಡ್ರಿ. ಹಲೋ, ಹಾಯ್ ಭಾವ. ಹೇಳಿ ಮಧುರ ಅವರೇ. ಏನಿದು ಇವತ್ತು ಹೊಸದಾಗಿ ಹೋಗಿ ಬನ್ನಿ ಅಂತ ಇದೀರಾ? ಯಾಕೋ ಆ ಕರಿಬೇಕು ಅನ್ಸ್ತು. ಏನ್ ಮಾಡ್ತಿದ್ದೀರಾ? ನನ್ನ ಪ್ರೀತಿಯ ನಾದಿ ಜೊತೆ ಮಾತಾಡ್ತಾ ಇದ್ದೀನಿ. ಬ್ಯುಸಿನಾ ಭಾವ? ಬ್ಯುಸಿ ಇದ್ದಿದ್ರೆ ನಿಮ್ ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ಈಗ ಬರ್ತೀರಾ? ಎಲ್ಲಿಗೆ? ನಿಮ್ ಮನೆಗೆ. ಯಾಕೆ? ಇವತ್ತು ನಮ್ಮ ಮನೇಲಿ ಮೆಹಂದಿ ಶಾಸ್ತ್ರ. ನಾನ್ ಬಂದು ಏನ್ ಮಾಡ್ಬೇಕು? ಮೆಹಂದಿ ಹಾಕ್ಬೇಕು. ಯಾರಿಗೆ? ಇನ್ಯಾರಿಗೆ ಭಾವ? ನಮ್ಮ ಅಕ್ಕಂಗೆ. ಬರ್ಲೇಬೇಕಾ? ಬಂದ್ರೆ ಮನ್ಸಿಗೆ ಸಂತೋಷ ಆಗತ್ತೆ. ಬರ್ತೀನಿ ಬಿಡಿ. ಥ್ಯಾಂಕ್ ಯು ಭಾವ.
ಏನದ್ಕೆ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಅಷ್ಟೊಂದು ನೆನಪಾಗ್ತಿದ್ದಾನ ಅಣ್ಣ? ಹಾಗೇನೂ ಇಲ್ಲ. ಸರಿ ಸರಿ, ನೀವು ಬೇಗನೆ ರೆಡಿಯಾಗಿ ಬಂದರೆ ನಾನು ನಿಮ್ಮನ್ನ ಅಣ್ಣನ ಇಬ್ಬರನ್ನು ಅಕ್ಕಪಕ್ಕ ನಿಲ್ಲಿಸಿ ಬೇಜಾನ್ ಫೋಟೋ ಸೆಷನ್ ಮಾಡಬೇಕು. ಬೇಡ. ಯಾಕೆ ಫೋಟೋ ಸೆಷನ್ ಬೇಡವಾ? ಹಾಗಲ್ಲ, ಅವ್ರು ಬಂದು ಈ ಜಾಗದಲ್ಲಿ ಬರೆಯೋವರೆಗೂ ಬೇಡ. ಆಮೇಲೆ ಫೋಟೋ ಸೆಷನ್ ಮಾಡು. ಓಹೋ ಹೋ 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 ಹೋ. ಆಯ್ತಾಯ್ತಾಯ್ತು, ಈಗ ಅಣ್ಣ ಬರೋ ಟೈಮ್ ಆಯ್ತು. ನೀವು ಈ ಥರ ಯೋಚನೆ ಮಾಡ್ತಾ ಕೂತ್ಕೋಬೇಡಿ, ಚೇರಪ್ ಆಗಿ. ಅಪ್ಪ ಇಲ್ಲಿ? ಅಯ್ಯೋ, ಅವ್ರಿಗೆ ಒಂದು ಎರಡೋ ಕೆಲಸ, ಓಡಾಡ್ತಿದ್ದಾರೆ ಮನೆ ತುಂಬ. ಪಾಪ, ಎಲ್ಲದಕ್ಕೂ ಅವರೊಬ್ಬರೇ ಓಡಾಡ್ತಾರೆ. ಅಯ್ಯೋ, ನಾನಿದ್ದೀನಲ್ಲ, ಅವ್ರನ್ನೊಬ್ರನ್ನೇ ಓಡಾಡಕ್ ಬಿಡ್ತೀನಾ? ಅವ್ರ ಜೊತೆ ಸದಾ ನಾನು ಇರ್ತೀನಿ, ಅವ್ರ ಬಂಟನ್ ಥರ. ನಮ್ಮ ಮನೇಲಿ 3 ಹೆಣ್ಮಕ್ಳೆ. ನಮಗೊಬ್ಬ ಅಣ್ಣನೋ ತಮ್ಮನೋ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾವು ಯಾವಾಗಲೂ ಅಂದ್ಕೊಳ್ತಾ ಇದ್ವಿ. ನೀನು ಆ ಜಾಗನ ತುಂಬಿಟ್ಟೆ. ನೀನು ನನ್ನ ಮೈದ್ನ ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೇ ನನ್ನ ತಮ್ಮನಾಗಿ ಮನೆಗೆ ಬಂದೆ. ಹಾಗಾಗಿ ನೀನು ತಾನು ಅನ್ನೋದು ಅಭ್ಯಾಸ ಆಗೋಗಿದೆ. ಬೇಜಾರಿಲ್ಲ ತಾನೆ? ನೋ 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 ನೋ. ರಾಮಾಯಣದಲ್ಲಿ ಸೀತಾ ಮತ್ತೆ ಲಕ್ಷ್ಮಣಗೆ ಹೇಳಿಲ್ವಾ, ಮೈದ್ನ ಆದವನು ಅತ್ತಿಗೆಗೆ ತಮ್ಮ ಇದ್ದಂಗಂತೆ, ಮಗ ಇದ್ದಂಗಂತೆ, ಶಿಷ್ಯ ಇದ್ದಂಗಂತೆ. ನೀವು ಟೀಚರು, ನನ್ನ ಸ್ಟೂಡೆಂಟು. ಇಲ್ಲ ಇಲ್ಲ ಇಲ್ಲ, ಸ್ಟೂಡೆಂಟ್ ಸೀಟ್ ಆಗಲೇ ಫಿಲ್ ಆಗೋಗಿದೆ. ನಿಮ್ಮ ಅಣ್ಣ ನನ್ನ ಸ್ಟೂಡೆಂಟ್ ಅಂತೆ. ಓಕೆ 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 ಓಕೆ. ನಿಮ್ಮ ಸ್ಕೂಲಲ್ಲಿ ನೀವು ಅವರೊಬ್ಬರಿಗೆ ಪಾಠ ಮಾಡಿ, ನಾನು ನಿಮ್ಮ ತಮ್ಮನಾಗೇ ಇರ್ತೀನಿ. ಇಷ್ಟೊತ್ತಾಯ್ತು, ಯಾಕಿನ್ನೂ ಅವ್ರು ಬಂದಿಲ್ಲ? ಬರ್ತಾನೆ ಬರ್ತಾನೆ, ಕಾಯಿಸ್ತಾನೆ. ಕಾಯಿಸಿ ಕಾಯಿಸಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ. ಬಂದ ಒಡನೆ ನಿಮ್ಮನ್ನು ನೋಡಿ ರಾಣಿ ಅಂತಾನೆ. ಬಂದೇ ಬರುತ್ತಾನೆ ರಾಮ, ಬಂದೇ ಬರುತ್ತಾನೆ. ಏನಕ್ಕೆ ಆಫ್ ಆಯಿತು? ವಾಟ್ ಎ ರೊಮ್ಯಾಂಟಿಕ್ ಟೈಮ್. ಇದಕ್ಕೆನಾ ಅತ್ತಿಗೆ ಅಣ್ಣನೇ ಬರಲಿ ಅಂತ ಹೇಳ್ತಾ ಇದ್ದಿದ್ದು?